ಲೋಕಪಾಲಕನಾಗಿ ದೇವತೆಗಳ ರಕ್ಷಕನಾಗಿ ಇವರೆಲ್ಲರೂ ಈ ವಿಷದಿಂದ ಪಾರಾಗುವ ಮಾರ್ಗವನ್ನು ಹೇಳಿ ವಿಷ್ಣುದೇವ. ಅದಕ್ಕಿರುವುದು ಒಂದೇ ಮಾರ್ಗ, ಕೈಲಾಸಕ್ಕೆ ತೆರಳುವುದು, ಆ ಮಹಾದೇವನನ್ನು ಪ್ರಾರ್ಥಿಸುವುದು. ಈಗ ಆ ಮಹಾದೇವನೊಬ್ಬನೇ ಕಾಲಕೂಟ ವಿಷದ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಲು ಸಾಧ್ಯ. ನಾರಾಯಣ ನಾರಾಯಣ. ಹಾಗಾದರೆ ಇನ್ನೇಕೆ ತಡ? ನಾವೆಲ್ಲರೂ ಈ ಕೂಡಲೇ ಕೈಲಾಸಕ್ಕೆ ತೆರಳೋಣ. ಸ್ವಾಮಿ, ಕರುಣೆಯನ್ನು ತೋರಿ. ಸಮಸ್ತ ದೇವವೃಂದವು ತಮ್ಮನ್ನು ಸಂಕಷ್ಟದಿಂದ ಪಾರು ಮಾಡಲೆಂದು ತಮ್ಮ ಸನ್ನಿಧಾನಕ್ಕೆ ಬಂದಿದೆ. ಕೈಲಾಸಪತಿ, ಮಹಾವಿಷ್ಣುವಿನ ಕೂರ್ಮಾವತಾರದಿಂದ ಈ ಸಮುದ್ರ ಮಥನ ಕಾರ್ಯ ಆರಂಭವಾಯಿತು. ಈ ಕಾಲಕೂಟದ ಸಂಕಷ್ಟವನ್ನು ನೀವು ಪರಿಹರಿಸಿ ಅದನ್ನು ಮುಂದುವರಿಸುವಂತೆ ಮಾಡಿ. ಶಂಕರ, ಕರುಣಾಕರನೆಂದು ಪ್ರಸಿದ್ಧನಾದವನೇ, ಈಗ ಕರುಣೆ ತೋರು. ಲೋಕ ನಾಶವಾಗದಂತೆ ರಕ್ಷಣೆ ಮಾಡು. ದೇವ, ಮಹಾದೇವ, ರಕ್ಷಿಸು. ಕ್ಷಣ ಕ್ಷಣಕ್ಕೂ ವ್ಯಾಪಿಸುತ್ತಿರುವ ಈ ಘನಘೋರ ವಿಷದಿಂದ ಈ ಜಗತ್ತನ್ನು ರಕ್ಷಿಸು ದೇವ. ಧ್ಯಾನದಿಂದ ಹೊರಬಂದು ಈ ಜಗತ್ತನ್ನು ವಿಷದಿಂದ ಪಾರು ಮಾಡು ಮಹಾಯೋಗಿ. ಶಂಭೋ ಶಂಕರ ನಮೋ ನಮಃ. 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 ಸ್ವಾಮಿ, ಈ ಕಾಲಕೂಟದ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಿರಿ. ನಾಗದೇವ, ನಾನು ಕಾರ್ಯ ಮುಗಿಸಿ ಬರುವವರೆಗೂ ನೀನು ಇಲ್ಲಿಯೇ ಇರು. ಬಿಸಿಯಾದ ಸಾಗರದಲ್ಲಿ ನೀನು ಸಂಕಟ ಪಡುವುದು ಬೇಡ.
ದೇವಿ, ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನೀವು ಚಿಂತಿಸಬೇಡಿ. ಮಹಾದೇವ, ಮಹಾಘೋರವಾದ ಕಾಲಕೂಟ ವಿಷವನ್ನು ಕುಡಿದು ಸಮಸ್ತ ಲೋಕವನ್ನೂ ರಕ್ಷಿಸಿರುವೆ. ಆ ವಿಷವು ನಿನ್ನ ಕಂಠದಲ್ಲಿಯೇ ಉಳಿದು ನೀಲಿಯಾಗಿಸಿದೆ. ಆದ್ದರಿಂದ ಲೋಕದಲ್ಲಿ ಇನ್ನು ಮುಂದೆ ನೀಲಕಂಠ ಎಂದೇ ಹೆಸರಾಗ್ತದೆ. ಸ್ವಾಮಿ, ಕಾಲಕೂಟ ವಿಷದಿಂದ ಸಮುದ್ರದ ನೀರು ಬಿಸಿಯಾಗಿ ಕುದಿಯತೊಡಗಿತ್ತು. ಅಂತಹ ಘೋರ ವಿಷವನ್ನು ನೀವು ಪಾನ ಮಾಡುವ ನಿರ್ಧಾರವನ್ನು ಏಕೆ ಮಾಡಿದಿರಿ? ಆ ವಿಷವನ್ನು ನೀವು ಬೇರೆ ಎಲ್ಲಿಯಾದರೂ ಹಾಕಬಹುದಿತ್ತಲ್ಲವೇ? ದೇವಿ ಪಾರ್ವತಿ, ಆ ವಿಷವನ್ನು
14 ಲೋಕಗಳಲ್ಲಿ ಎಲ್ಲಿಯೇ ಹಾಕಿದರೂ ಅದನ್ನು ಹಾಕಿರುವ ಸ್ಥಳದಲ್ಲಿ ಇರುವ ಎಲ್ಲ ಜೀವರಾಶಿಗಳು, ಚರ, ಸ್ಥಿರ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತಿದ್ದವು. ಅಂತಹ ಜೀವನಾಶ, ವಸ್ತುನಾಶ ತಪ್ಪಿಸಲೆಂದೇ ನಾನೇ ಅದನ್ನು ಪಾನ ಮಾಡುವ ನಿರ್ಧಾರ ಮಾಡಿದೆ. ಅದು ನನ್ನೊಳಗಿನ ಏನನ್ನೂ ನಾಶ ಮಾಡಲು ಸಾಧ್ಯವಿಲ್ಲ ಎಂಬುದು ನಿಮಗೀಗ ಅರ್ಥವಾಗಿರಬೇಕಲ್ಲವೇ? ನಿಜ, ಅದು ತಿಳಿಯಿತು ಸ್ವಾಮಿ. ಆದರೂ ಅದನ್ನು ನೀವು ಪಾನ ಮಾಡಲು ಮುಂದಾದಾಗ ನನಗೆ ಆತಂಕ ಉಂಟಾಗಿದ್ದೂ ನಿಜ. ಕಂಠದಲ್ಲಿ ಕಾಲಕೂಟ ವಿಷವನ್ನು ತಡೆದು ನನ್ನನ್ನು ನೀಲಕಂಠನನ್ನಾಗಿಸಿ ಬಿಟ್ಟೆ ದೇವಿ. ನೀವು ನೀಲಕಂಠನೆನಿಸಿದ್ದು ನನಗೆ ಬೇಸರವಿಲ್ಲ. ಆದರೆ ನಿಮ್ಮ ಕಂಠದಲ್ಲಿ ಉಳಿದ ಆ ವಿಷ ನಿರಂತರ ನಿಮ್ಮ ಕಂಠವನ್ನು ಸುಡುತ್ತಿರುತ್ತದಲ್ಲ ಎಂಬುದು ನನ್ನ ಚಿಂತೆ. ಮಾತೆ, ನೀವು ಈ ಕುರಿತು ಚಿಂತಿಸಬೇಡಿ. ನಾನು ಸ್ವಾಮಿಯ ಕಂಠದಲ್ಲೇ ಯಾವಾಗಲೂ ಸುತ್ತಿಕೊಂಡಿರುತ್ತೇನೆ. ವಿಷದಿಂದ ಬಿಸಿಯಾಗಿರುವ ಅವರ ಕಂಠವನ್ನು ನನ್ನ ದೇಹದ ತಣಿವಿನಿಂದ ತಂಪಾಗಿಸುತ್ತಾ ಇರುತ್ತೇನೆ. ಕಾಲಕೂಟ ವಿಷದ ಸಮಸ್ಯೆ ಬಗೆಹರಿದ ಮೇಲೆ ಸುರಾಸುರರು ಸಮುದ್ರ ಮಥನ ಕಾರ್ಯವನ್ನು ಅತ್ಯಂತ ತೀವ್ರಗತಿಯಲ್ಲಿ ಮುಂದುವರೆಸಿದರು. ಅಮೃತ ಬರುವುದು ಎಲ್ಲರೂ ನಿರೀಕ್ಷಿಸುತ್ತಾ ಇದ್ದರೆ ಕಾಲಕೂಟ ವಿಷದ ನಂತರ ಅನೇಕ ಅಮೂಲ್ಯ ರತ್ನಗಳು ಹೊರಗೆ ಬಂದವು. ಒಂದನ್ನು ದೇವತೆಗಳು ತೆಗೆದುಕೊಂಡರೆ ಮತ್ತೊಂದನ್ನು ದಾನವರು ತೆಗೆದುಕೊಳ್ಳತೊಡಗಿದರು. ಕಾಮಧೇನು ಬಂದಿತು. ಅದನ್ನು ತೆಗೆದುಕೊಂಡು ಋಷಿಗಳಿಗೆ ನೀಡಿದರು. ಉಚ್ಚಶ್ವ ಎಂಬ ಅತ್ಯಂತ ತೇಜಸ್ವಿಯಾದ ಕುದುರೆ ಬಂದಿತು. ಅದನ್ನು ಬಲಿರಾಜ ತೆಗೆದುಕೊಂಡ. ಐರಾವತ ಎಂಬ ಬಲಿಷ್ಠ ಆನೆ ಬಂದಿತ್ತು. ಅದನ್ನು ಇಂದ್ರದೇವ ತೆಗೆದುಕೊಂಡಾಯಿತು. ಮಣಿ ಬಂದಿತು. ಅದು ಮಹಾವಿಷ್ಣುವಿಗೆ ಆಭರಣವಾಯಿತು. ಕಲ್ಪವೃಕ್ಷ ಎಂಬ ಸಮೃದ್ಧಿಯನ್ನು ನೀಡುವ ವೃಕ್ಷ ಬಂದಿತು. ಅದನ್ನು ದಾನವರು ಪಡೆದರು. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಬಯಸುತ್ತಾ ಇದ್ದ ಅಮೃತತ್ವವನ್ನು ನೀಡುವ ಅಮೃತಕ್ಕಾಗಿ ಸಮುದ್ರ ಮಥನವನ್ನು ಸುರಾಸುರರು ಅತ್ಯಂತ ತೀವ್ರಗತಿಯಲ್ಲಿ ಮುಂದುವರೆಸಿದರು. ಗುರುದೇವ, ಇದೇನಿದು? ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಮುದ್ರ ಮಥಿಸಿದರೂ ಸಹ ಅಮೃತವು ಬರುತ್ತಿಲ್ಲವಲ್ಲ? ಅಮೃತದ ಮೊದಲು ವಿಷ ಬಂದಿತು, ಬೇರೆ ಏನೇನೋ ಬಂದವು. ಅಮೃತವೇಕೆ ಬರುತ್ತಿಲ್ಲ ಗುರುದೇವ? ನಿಜವಾಗಿಯೂ ಆ ಸಾಗರದ ಆಳದಲ್ಲಿ ಅಮೃತ ಇರುವುದೋ ಇಲ್ಲವೋ? ಅಥವಾ
ಆ ದೇವತೆಗಳು ಅಮೃತದ ಆಸೆ ತೋರಿಸಿ ಸುಳ್ಳನ್ನು ಹೇಳಿ ನಮಗೆ ವಂಚನೆ ಮಾಡುತ್ತಿರುವರೋ? ಇಲ್ಲ ಬಲಿರಾಜ, ಇಲ್ಲ. ಅಮೃತ ಇರುವುದು ನಿಜ. ದೇವತೆಗಳು ಸತ್ಯವನ್ನೇ ಹೇಳಿದ್ದಾರೆ. ಆದರೆ ಬೇರೆ ವಸ್ತುಗಳು ಬಂದಷ್ಟು ವೇಗವಾಗಿ ಅಮೃತ ಬರಲು ಸಾಧ್ಯವಿಲ್ಲ. ಏಕೆಂದರೆ ಈ ಕಡಲಿನ ಅತ್ಯಂತ ಆಳದಲ್ಲಿ ಅದು ಸುರಕ್ಷಿತವಾಗಿದೆ. ಆದ್ದರಿಂದ ಅದು ಬರುವುದು ನಿಧಾನವೇ ಆದರೂ ಖಂಡಿತವಾಗಿ ಬರುತ್ತದೆ. ಹಾಗಾದರೆ ಗುರುದೇವ, ನಾವು ಅತ್ಯಂತ ಉತ್ಸಾಹದಿಂದ ಸಮುದ್ರ ಮಥನವನ್ನು ಮುಂದುವರೆಸುತ್ತೇವೆ. ಎಲೈ ದಾನವ ವೀರರೇ, ಈ ಕಡಲಿನಲ್ಲಿ ಅಮೃತವೂ ಇದೆ. ಅದು ನಮ್ಮ ಕೈಗೆ ಬರುವುದೂ ಸತ್ಯ. ಆದುದರಿಂದ ನಿರಾಶರಾಗದಿರಿ. ಉತ್ಸಾಹದಿಂದ ಸಮುದ್ರ ಮಥನವನ್ನು ಮುಂದುವರೆಸಿರಿ. ತಂದೆಯವರೇ, ಇದೆಲ್ಲ ಏನು? ಇವರೆಲ್ಲರೂ ಏಕೆ ವಸ್ತ್ರಾಭರಣಗಳನ್ನು ತಂದಿದ್ದಾರೆ? ಇವೆಲ್ಲ ನಿನಗಾಗಿ ಮಗಳೇ. ನಾನು ಈ ನೂತನ ವಸ್ತ್ರಾಭರಣಗಳನ್ನು ನೀನು ವಿವಾಹವಾಗಿ ಪತಿಯ ಗೃಹಕ್ಕೆ ತೆರಳುವಾಗ ಉಡುಗೊರೆಯಾಗಿ ಕೊಡ ಬಯಸಿದ್ದೆ. ಆದರೆ ಆ ಭಾಗ್ಯ ನಾನು ಪಡೆಯದ ಕಾರಣ ಈಗ ನೀಡುತ್ತಿರುವೆ. ವಿವಾಹದಲ್ಲಿ ಕೊಡುವ ಸಂದರ್ಭ ಬರಲಿಲ್ಲ ಎಂದ ಮಾತ್ರಕ್ಕೆ ಇವೆಲ್ಲವನ್ನು ಈಗೇಕೆ ಕೊಡಬೇಕು? ಏಕೆಂದರೆ ನೀನು ಈ ಸಾಗರ ಭವನವನ್ನು ಬಿಟ್ಟು ಹೋಗುವ ಸಮಯ ಈಗ ಬಂದಿದೆ. ಅದಕ್ಕೆ ಒಬ್ಬ ತಂದೆ ತನ್ನ ಮಗಳ ಕನ್ಯಾದಾನ ಮಾಡಿಕೊಡುವಾಗ ಕೊಡಬೇಕಾದ ವಸ್ತ್ರಾಭರಣದ ಉಡುಗೊರೆಗಳನ್ನು ನಾನು ನಿನಗೆ ಈಗಲೇ ಕೊಡುತ್ತಿರುವುದು. ಅಪ್ಸರೆಯರು ಒಡವೆ ವಸ್ತ್ರಗಳಿಂದ ನಿನ್ನನ್ನು ಈಗ ಸಿಂಗರಿಸಿ ಮೇಲೆ ಕರೆದೊಯ್ಯುತ್ತಾರೆ. ಮುಂದೆ ನಿನ್ನ ಭವಿಷ್ಯ ಹೇಗಿದೆಯೋ ನನಗೆ ತಿಳಿಯದು ಮಗಳೇ.